ಸಂಘಕ್ಕೆ, ಎಚ್ ಎಸ್ ರುದ್ರಪ್ಪ ಅವರಿಗೆ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ, ಸುಂದರೇಶ್ ಅವರಿಗೆ. ಇವತ್ತು ನಮ್ಮ ನಾಡು ಕಂಡ ಎಚ್ ಎಸ್ ರುದ್ರಪ್ಪನವರು ಮೂಲತಃ ನಮ್ಮ ಹೊನ್ನಾಳಿ ತಾಲೂಕು ಹೊಸಕೊಪ್ಪ ಗ್ರಾಮದಲ್ಲಿ ಜನಿಸಿ ಪ್ರಪ್ರಥಮವಾಗಿ ಸ್ವತಂತ್ರ ಹೋರಾಟ, ತದನಂತರ ಏಕಕಾಲದಲ್ಲಿ 8 ಖಾತೆಯನ್ನು ನಿಭಾಯಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ. ತದನಂತರ ರೈತ ಕುಲ ಹೀನಯ ಸ್ಥಿತಿಗೆ ಹೋಗ್ತತಿ ಅನ್ನೋದು ಮನಗಂಡು ಇವತ್ತು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ನಮ್ಮ ಇವತ್ತು ರೈತರಿಗೆ ಏನಾದರೂ ಒಂದು ಎದೆ ತಟ್ಟಿಗೆಂದು ಧೈರ್ಯವಾಗಿ ಮಾತಾಡುವಂಥ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂತಹ ನಮ್ಮ ಎಚ್ ಎಸ್ ರುದ್ರಪ್ಪನವರು ಈಗ ನ್ಯಾಮತಿ ತಾಲೂಕು ಹೊಸಕೊಪ್ಪದಲ್ಲಿ ಜನಿಸಿರತಕ್ಕಂಥವ್ರು. ಆಗಿನ ಕಾಲದಲ್ಲಿ ಲಾಯರ್ ವೃತ್ತಿಯನ್ನು ಮಾಡಿ ನ್ಯಾಮತಿಯಿಂದ ಹೊಸಕೊಪ್ಪದವರೆಗೂ ನಡೆದು ಶಿವಮೊಗ್ಗಕ್ಕೆ ಹೋಗಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಕುಲವನ್ನು ಜೀವಂತವಾಗಿ ಇವತ್ತು ಉಳಿಸಿದ್ದಾರೆ. ಹೆಂಗಂತಂದ್ರೆ ಈ ಮಹಾನ್ ವ್ಯಕ್ತಿಯನ್ನ ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತ ಹೇಳಿ ನಾವು ಭಾವಿಸ್ಕೊಂಡು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ನ್ಯಾಮತಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಹೊಸಕೊಪ್ಪದ ರುದ್ರಪ್ಪನವರ ಹುಟ್ಟಿದ ದಿನ. ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ಮೊಟ್ಟ ಮೊದಲ MLA ಕೂಡ ಎಚ್ ಎಸ್ ರುದ್ರಪ್ಪರಾಗಿದ್ದಾರೆ. ಅದೇ ರೀತಿ 8 ಖಾತೆ ಸಚಿವರಾಗಿ ನಿಭಾಯಿಸಿದ್ದಾರೆ ಹಾಗೂ ಸ್ವತಂತ್ರ ಹೋರಾಟಗಾರರು. ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನಮ್ಮ ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಸರ್ಕಾರ ಮಟ್ಟದಲ್ಲಿ ರುದ್ರಪ್ಪರದ ಒಂದು ಜಯಂತಿ ಕಾರ್ಯಕ್ರಮನ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ತಾಲೂಕು ಆಡಳಿತ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಲ್ಲಿ ಎಚ್ ಎಸ್ ರುದ್ರಪ್ಪರ ಸರ್ಕಲ್ನ ಈ ಅನಾವರಣ ಮಾಡಿದ್ದೇವೆ. ಎಲ್ಲ ನಮ್ಮ ರೈತ ಸಂಘದರು, ಹಾಲಿ MLA, ಮಾಜಿ ಶಾಸಕರು ಎಲ್ಲರೂ ಸೇರಿ ಈ ಅನಾವರಣ ಮಾಡಿದ್ವಿ. ಪ್ರತಿ ವರ್ಷ ಸರ್ಕಾರದ ಲೆವೆಲಲ್ಲಿ ರೈತರ ಜೊತೆಗೂಡಿ, ರೈತ ಸಂಘದರ ಜೊತೆಗೂಡಿ ಈ ಕಾರ್ಯಕ್ರಮ ಮಾಡ್ಲಿ ಅಂತ ನಾನು ಮನವಿ ಮಾಡ್ತಾ ಎರಡು ಮಾತನ್ನ ಮುಗಿಸ್ತೇನೆ. ನರಸಿಂಹಣ್ಣ ಮಾತಾಡ್ರಿ. ಬಸಣ್ಣ ನೀನೇ ಮಾತಾಡ. ರುದ್ರಪ್ಪನವ್ರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಎಚ್ ಎಸ್ ರುದ್ರಪ್ಪನವ್ರಿಗೆ. ಈಗ ಪತ್ರಕರ್ತರಲ್ಲಿ ಒಂದು ಮನವಿ.